ಎಲ್ಲರಿಗೂ ನಮಸ್ಕಾರಗಳು. ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸುಮೇರು 5ನೇ ತರಗತಿ ಕನ್ನಡ ಭಾಗ 1 ವಿಷಯಕ್ಕೆ ಸಂಬಂಧಿಸಿದಂತೆ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರವನ್ನು ಬರೆದು ವಿಡಿಯೋವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಉಪಯುಕ್ತವಾಗುತ್ತದೆ. ಪರಿವಿಡಿ, ಪುನರಾವರ್ತನೆ, ಅಭ್ಯಾಸ, ಅಭ್ಯಾಸ, ಕಿರುಪರೀಕ್ಷೆ, ಅಭ್ಯಾಸ, ಅಭ್ಯಾಸ, ಪರೀಕ್ಷೆ 2 ಈ ರೀತಿಯಾದಂತಹ ಪರಿವಿಡಿ ಅಂದರೆ ವಿಷಯಗಳನ್ನು ನೋಡಬಹುದು. ಇದಕ್ಕೆ ಸಂಬಂಧಿಸಿದಂತೆ ಉತ್ತರಗಳನ್ನು ಭಾಷಾಭ್ಯಾಸದಲ್ಲಿ ನೋಡಬಹುದು. ಸ್ವರಗಳನ್ನು, ವ್ಯಂಜನಗಳನ್ನು, ವರ್ಣಮಾಲೆ ಒಟ್ಟಾರೆಯಾಗಿ ಇವುಗಳನ್ನು ಹೇಳುತ್ತಾ ದುಂಡಾಗಿ ಬರೆಯಬೇಕು. ಯೋಚಿಸಿ ಬರೆಯುವಂತಹದ್ದು. ಕೆಳಗೆ ಕೊಟ್ಟಿರುವಂತಹ ಚಿತ್ರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಹೃದಯದ ಚಿತ್ರವನ್ನು ಕೊಟ್ಟಿದ್ದಾರೆ. ಹೃದಯ ಯಾವ ರೀತಿಯಾಗಿ ಶಬ್ದ ಮಾಡುತ್ತದೆ? ಢಬ ಢಬ ಅಂದಾಗಿ ಇದನ್ನು ನಾವು ಢಬ ಢಬ ಅಂತ ಬರಿಬೇಕು. ಇಲ್ಲ ಅಂತಂದರೆ ಅತಿ ಹೆಚ್ಚಾಗಿ ಢವ ಢವ ಅಂತ ಕೂಡ ಬರೆಯುವಂತಹದ್ದಾಗಿರುತ್ತೆ. ಅದೇ ರೀತಿಯಾಗಿ ಹರಿಯುವ ನೀರಿನ ಸಪ್ಪಳ ಜುಳು ಜುಳು ಅಂತ ಶಬ್ದ ಮಾಡುತ್ತೆ. ಇಲ್ಲಿ ಒಂದು ಪಕ್ಷಿಗೆ ಸಂಬಂಧಿಸಿದಂತಹ ಪದಗಳನ್ನು ಬರೆಯುವಂತಹದ್ದು. ಇಲ್ಲಿ ಕೊಟ್ಟಿರುವಂತಹ ಚಿತ್ರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಹುಡುಕಿ ಪದವನ್ನು ಬರೆಯುವಂತಹದ್ದು. ಇಲ್ಲಿ ಹರ ಅಥವಾ ಶಿವ ಅಂತ ನಾವು ಕರಿತೇವೆ. ಅದೇ ರೀತಿಯಾಗಿ ಬಾಣ ಅಂದರೆ ಇಲ್ಲಿ ಶರ, ನಯನ, ತಬಲ, ಗಣಪ. ಇಲ್ಲಿ ಕೊಟ್ಟಿರುವಂತಹ ವಾಕ್ಯಗಳನ್ನು ಓದಿ ಇಲ್ಲಿ ಗುಣಿತಾಕ್ಷರಗಳನ್ನು ಬರೆಯುವಂತಹದ್ದು. ಗುಣಿತಾಕ್ಷರಗಳು ಕ ಕ ಕಿ ಕಿ, ಕ್ರು ಕೆ ಕೆ, ಕೈ ಕೋ ಕೋ, ಕೌ ಕಂ ಕಹ ಈ ರೀತಿಯಾಗಿ ಎಲ್ಲ ಅಕ್ಷರಗಳನ್ನು ನಾವು ಗುಣಿತಾಕ್ಷರಗಳಾಗಿ ಕಲಿಯಬೇಕಾಗುತ್ತದೆ. ಗುಣಿತಾಕ್ಷರಗಳು ಗುಣಿತಾಕ್ಷರಗಳನ್ನು ಬಳಸಿಕೊಂಡು 6 ಪದಗಳನ್ನು ರಚಿಸಿರುವಂತಹದ್ದು. ಗೋಪುರ, ಗುಬ್ಬಿ, ಖಜಾನೆ, ಗಂಟೆ, ಕಾಗೆ, ಚಮಚ. ಈ ಕಥೆಯನ್ನು ಓದಿ ಈ ಕಥೆಯಲ್ಲಿರುವ ಒತ್ತಕ್ಷರಗಳನ್ನು ಬರೆಯಿರಿ. 4 ಮಕ್ಕಳು ನಿಂತಿದ್ದರು ನದಿಯನ್ನು ಅಷ್ಟರಲ್ಲಿ ಅಲ್ಲಿಗೆ. ಮರದ ಹಣ್ಣುಗಳಲ್ಲಿರುವಂತಹ ಒತ್ತಕ್ಷರಗಳನ್ನು ನೋಡಿ ಪಕ್ಕದಲ್ಲಿ ನೀಡಿರುವಂತಹ ಸೂಕ್ತ ಸಾಲಿನಲ್ಲಿ ಬರೆಯುವಂತಹದ್ದು. ಕ ಖ ಗ ಗ ಘ ಗ, ನ್ಯ ಚ ಚ ಜ ಜ ನ್ಯ, ಟ ಠ ಢ ಢ ಣ, ತ ತ ಧ ಧ ನ, ಪ ಫ ಭ ಭ ಮ. ಇವಕ್ಕೆ ಸಂಬಂಧಿಸಿದಂತೆ ಒತ್ತಕ್ಷರಗಳಿವು. ಯಾಗೆ ಯಾವತ್ತಕ್ಷರ, ರಾಗೆ ರಾವತ್ತಕ್ಷರ. ಅದೇ ರೀತಿಯಾಗಿ ಲಾವರೆಗೂ ಒತ್ತಕ್ಷರಗಳನ್ನು ನಾವು ನೋಡಬಹುದು. ಒತ್ತಕ್ಷರದ ಪದಗಳು ಇವುಗಳನ್ನು ಹೇಳುತ್ತಾ ಬರೆಯುವಂತಹದ್ದು. ಕಾಗೆ ಕಾವತ್ತಕ್ಷರ, ತಕ್ಕಡಿ. ಇನ್ನು ಹಲವಾರು ಪದಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಓದುತ್ತಾ ಬರೆಯಬೇಕು. ಮಾದರಿಯಲ್ಲಿರುವಂತೆ ಪದವನ್ನು ರಚಿಸಿ ಬರೆಯುವಂತಹದ್ದು. ಅಂದರೆ ಇಲ್ಲಿ ನೇತ್ರದಾನ, ನೇತ್ರದಾನ, ದೇಹದಾನ, ರಕ್ತದಾನ, ಅನ್ನದಾನ, ಅಂಗದಾನ, ಭೂದಾನ, ವಿದ್ಯಾದಾನ ಅಂತ ಉತ್ತರವನ್ನು ಬರೀಬೇಕಾಗುತ್ತೆ. ಮಾದರಿಯಂತೆ ಕೂಡಿಸಿ ಬರೆಯುವುದು. ಕಾಣಲು ಪ್ಲಸ್ ಇಲ್ಲ, ಕಾಣಿಲ್ಲ. ಆಡಲು ಪ್ಲಸ್ ಇಲ್ಲ, ಆಡಲ್ಲ. ನೀವು ಪ್ಲಸ್ ಏಕೆ, ನೀವೇಕೆ. ಅದು ಪ್ಲಸ್ ಏಕೆ, ಅದು ಏಕೆ. ಮಾಡು ಪ್ಲಸ್ ಇಸು, ಮಾಡಿಸು. ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯವನ್ನು ರಚಿಸುವಂತಹದ್ದು.
ಅಂದರೆ ಇಲ್ಲಿ ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು. ಗುರುಗಳು ಹಾಡನ್ನು ಆಡುತ್ತಾರೆ. ಈ ರೀತಿಯಾಗಿ ಅದನ್ನು ಬರೆಯುವಂತಹದ್ದು. ಚಿತ್ರಗಳನ್ನು ಬಹುವಚನ ರೂಪದಲ್ಲಿ ಬರೆಯುವಂತಹದ್ದು. ಮರ ಮರಗಳು, ಕಣ್ಣು ಕಣ್ಣುಗಳು, ವೃತ್ತ ವೃತ್ತಗಳು, ಮನೆ ಮನೆಗಳು ಇವು ಬಹುವಚನ ರೂಪಗಳು. ಅದೇ ರೀತಿಯಾಗಿ ಇಲ್ಲಿ ಹಲವಾರು ಬಹುವಚನಗಳನ್ನು ಮಾದರಿಯಲ್ಲಿ ನೋಡಬಹುದು. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಬಳಸಿಕೊಂಡು 20 ಪದಗಳನ್ನು ರಚನೆ ಮಾಡಬೇಕು. ಅಂದರೆ ಇಲ್ಲಿ ಸಕ್ಕರೆ ಎನ್ನುವಂತಹ ಪದಗಳು ಇಲ್ಲಿವೆ. ಅಂದರೆ ಇಲ್ಲಿ ಸಕ್ಕರೆ. ಅದೇ ರೀತಿಯಾಗಿ ಹಲವಾರು ಪದಗಳನ್ನು ನಾವು ನೋಡಬಹುದು. ಮಕ್ಕಳು ಎನ್ನುವಂತಹ ಪದವು ಕೂಡ ಹಲವಾರು ಪದಗಳನ್ನು ರಚನೆ ಮಾಡಬಹುದು. ಅಂದರೆ ರಮಣ, ಹೆಣ, ವರ, ವಶ, ಮನೆ, ಈಶ. ಅದೇ ರೀತಿಯಾಗಿ ವಿರುದ್ಧಾರ್ಥಕ ಪದಗಳು ಭಾರ, ಹಗುರ, ನ್ಯಾಯ, ಅನ್ಯಾಯ, ಮುಂದೆ, ಹಿಂದೆ, ಗೌರವ, ಅಗೌರವ, ಜನನ, ಮರಣ. ಪದಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕು. ಉದ್ಯಾನವನದಲ್ಲಿ ಹೂವುಗಳಿರುತ್ತವೆ. ಜೋಕಾಲಿ ಆಡುವುದೆಂದರೆ ನನಗೆ ಇಷ್ಟ. ನೀವು ನಿಮ್ಮ ಸ್ವಂತ ವಾಕ್ಯಗಳನ್ನು ನೀವು ರಚನೆ ಮಾಡಬಹುದು. ಮಾದರಿಯಂತೆ ಚಿತ್ರಿಸಿ ಬಹುವಚನ ರೂಪವನ್ನು ಗುರುತಿಸುವಂತಹದ್ದು. ಕೊಡಲಿ, ಕೊಡಲಿಗಳು, ಕಿಟಕಿ, ಕಿಟಕಿಗಳು, ಬೀಗ, ಬೀಗಗಳು, ಜೀಪು, ಜೀಪುಗಳು. ಇಲ್ಲಿರುವಂತಹ ಚಿತ್ರದಲ್ಲಿ ಪದವನ್ನು ಸೇರಿಸಬೇಕು. ಚಿತ್ರಕ್ಕೆ ಅನುಗುಣವಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಗಾದೆಯನ್ನು ಪೂರ್ಣಗೊಳಿಸುವಂತಹದ್ದು. ಕೂತು ತಿನ್ನುವವನಿಗೆ ಕುಡಿಕೆ ಹೊನ್ನು ಸಾಲದು. ಹಾಗೆ ಸರಿಯಾಗಿ ಜೋಡಿಸಿ ಮತ್ತು ಚಿತ್ರಕ್ಕೆ ಸರಿ ಹೊಂದುವಂತಹ ಪದವನ್ನು ಗುರುತಿಸುವಂತಹದ್ದು. ಬೆಟ್ಟ ದೂರದ ಕಣ್ಣಿಗೆ ಬೆಟ್ಟ ನುಣ್ಣಗೆ ಕಾಣಿಸುತ್ತೆ. ಅದೇ ರೀತಿಯಾಗಿ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಚಿತ್ರಕ್ಕೆ ಅನುಗುಣವಾಗಿ ತಕ್ಕಡಿ, ಬಂಡಿ, ಹೆಗ್ಗಣ, ಮೊಟ್ಟೆ, ಕೆಚ್ಚಲು. ಹಾಗೆ ಈ ತಕ್ಕಡಿಗೆ ಸರಿ ಹೊಂದುವಂತಹದ್ದು ಈ ಒಂದು ತೂಕದ ಕಲ್ಲುಗಳು. ಹಾಗೆ ಈ ಬಂಡಿಗೆ ಸರಿ ಹೊಂದುವಂತಹದ್ದು ಈ ಆಕಳು. ಹಾಗೆ ಹಿಲಿಗೆ ಸರಿ ಹೊಂದುವಂತಹದ್ದು ಹಿಲಿಯ ಬಿಲ. ಮೊಟ್ಟೆಗೆ ಸರಿ ಹೊಂದುವಂತಹದ್ದು ಕೋಳಿ. ಆಕಳಿಗೆ ಸಂಬಂಧಿಸಿರುವಂತಹದ್ದು ಇದು ಆಕಳು. ಬಂಡಿಗೆ ಸಂಬಂಧಿಸಿರುವಂತಹದ್ದು ಈ ಚಕ್ರ. ಇಲ್ಲಿ ಕೊಟ್ಟಿರುವಂತಹ ಪದವನ್ನು ಸರಿಯಾಗಿ ಬರೆಯುವಂತಹದ್ದು. ಶೀಲ ಕತೆ ಬರೆಯುತ್ತಾನೆ ಅಂದರೆ ಇಲ್ಲಿ ಹುಡುಗನಿಗೆ ಹೇಳುತ್ತಾನೆ ಎನ್ನುವ ರೀತಿಯಲ್ಲಿದೆ. ಹಾಗಾಗಿ ಶೀಲ ಎನ್ನುವಂತಹದ್ದು ಸ್ತ್ರೀಲಿಂಗ. ಹಾಗಾಗಿ ಶೀಲ ಕಥೆಯನ್ನು ಬರೆಯುತ್ತಾಳೆ ಅಂತ ಹೇಳಬೇಕಾಗುತ್ತೆ. ಚಿತ್ರದಲ್ಲಿ ಇರುವಂತೆ ಹುಡುಕಿ ಪದಗಳನ್ನು ಬರೆಯುವಂತಹದ್ದು. ಅಜ್ಜ, ಕಬ್ಬು, ಪೆಟ್ಟಿಗೆ, ನಮಸ್ಕಾರ, ಪುಸ್ತಕ, ಆಟೋ ರಿಕ್ಷಾ, ಗೃಹ, ವಜ್ರ, ಚಂದ್ರ, ಸೂರ್ಯ, 20, ಹಲ್ಲಿ ಇವುಗಳನ್ನು ಹುಡುಕಿ ಬರೆಯಬೇಕು. ಹಾಗೆ ಒತ್ತಕ್ಷರಗಳನ್ನು ಬರೆಯಬೇಕು.
ಒತ್ತಕ್ಷರಗಳನ್ನು ಬರೆದಿರುವಂತಹದ್ದು. ಒತ್ತಕ್ಷರಗಳನ್ನು ಕಲಿಯೋದ್ರಿಂದ ನಾವು ಸರಾಗವಾಗಿ ಪಾಠಗಳನ್ನು ಓದಬಹುದು. ಹಾಗೆ ಇಲ್ಲಿ ಯಾವ ಪ್ರಾಣಿ ಅಂತ ಕೇಳಲಾಗಿದೆ. ಇದು ಆಕಳು. ಈ ಆಕಳಲ್ಲಿ ಇರುವಂತಹ ಸಜಾತಿಯ ಒತ್ತಕ್ಷರಗಳನ್ನು ವಿಜಾತಿಯ ಒತ್ತಕ್ಷರಗಳನ್ನು ವಿಭಾಗ ಮಾಡಿ ಬರಿಬೇಕು. ಅಂದರೆ ಅದೇ ಅಕ್ಷರದ ಜಾತಿಯ ಒತ್ತಕ್ಷರವನ್ನು ಹೊಂದಿದ್ರೆ ಅದನ್ನು ಸಜಾತಿಯ ಒತ್ತಕ್ಷರಗಳು ಅಂತ ಕರೀತಾರೆ. ಆ ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರಗಳು ಬಂದು ಪದ ಆದರೆ ಅದನ್ನು ವಿಜಾತಿಯ ಒತ್ತಕ್ಷರಗಳು ಅಂತ ಕರೆಯಲಾಗುತ್ತದೆ. ಇಲ್ಲಿ ಅಮ್ಮ ಎನ್ನುವಂತಹದ್ದು ಮಾಗೆ ಮಾ ಒತ್ತಕ್ಷರ, ಹಾಗಾಗಿ ಇದು ಸಜಾತಿಯ ಒತ್ತಕ್ಷರ. 4 ಇಲ್ಲಿ ಲಾಗೆ ಕ ಒತ್ತಕ್ಷರ ಬಂದಿದೆ, ಹಾಗಾಗಿ ವಿಜಾತಿಯ ಒತ್ತಕ್ಷರ. ಹಾಗೆ ಈ ಉದಾಹರಣೆಗಳನ್ನು ನಾವು ನೋಡಬಹುದು. ಈ ಒಂದು ಚಿತ್ರಕ್ಕೆ ಸಂಬಂಧಿಸಿದಂತೆ ಆಯ್ಕೆ ಮಾಡಬೇಕು. ಗೆಜ್ಜರಿ, ಜೇನು, ಹೆಬ್ಬಾವು, ಹೆಬ್ಬೆಟ್ಟು, ಗಡ್ಡ. ಅವಳು ಆಟ ಆಡುತ್ತಿದ್ದಾಳೆ. ಇಲ್ಲಿ ಇರುವಂತಹದ್ದು ಅವಳು ಅಲ್ಲ, ಅವನು. ಹಾಗಾಗಿ ಅವನು ಆಟ ಆಡುತ್ತಿದ್ದಾನೆ. ಇಲ್ಲಿ ಯುವತಿಯರು ಸಾಲಾಗಿ ನಿಂತಿದ್ದಾರೆ. ಇಲ್ಲಿ ಇರುವಂತಹದ್ದು ಯುವಕರು, ಹಾಗಾಗಿ ಯುವಕರು ಸಾಲಾಗಿ ನಿಂತಿದ್ದಾರೆ. ರಾಣಿ ನೀರು ಕುಡಿಯುತ್ತಿದ್ದಾನೆ. ಇಲ್ಲಿ ರಾಣಿ ನೀರು ಕುಡಿಯುತ್ತಿದ್ದಾಳೆ, ಸ್ತ್ರೀಲಿಂಗ ರೂಪ, ಹಾಗಾಗಿ ಬಿಟ್ಟ ಸ್ಥಳಗಳನ್ನು ತುಂಬಿ ಬರೆದಾಗ ಪದಗಳು ಆಗುತ್ತದೆ. ಸಣ್ಣಗೆ, ಗಿಣ್ಣು, ಹುಣ್ಣಿಮೆ. ಅದೇ ರೀತಿಯಾಗಿ ಇಲ್ಲಿ ಅಕ್ಕ ಎನ್ನುವಂತಹದ್ದು ಕ ಒತ್ತಕ್ಷರವನ್ನು ನೋಡುವಂತಹದ್ದು. ಒತ್ತಕ್ಷರಗಳ ಪದಗಳನ್ನು ಆರಿಸಿ ಬರೆಯುವಂತಹದ್ದು. ಒತ್ತಕ್ಷರಗಳು ಬಿಟ್ಟು ಹೋಗಿರುವೆ, ಅವುಗಳನ್ನು ಹುಡುಕಿ ಬರೆಯುವಂತಹದ್ದು. ಅಂದರೆ ಇಲ್ಲಿ ಹದು ಎನ್ನುವಂತಹ ಪದಕ್ಕೆ ದ ಒತ್ತಕ್ಷರ ಕೊಟ್ಟಾಗ ಹದ್ದು ಆಗುತ್ತೆ. ಇಲ್ಲಿ ಶಾಗೆ ನ ಒತ್ತಕ್ಷರ ಕೊಟ್ಟಾಗ ಉಷ್ಣ ಆಗುತ್ತೆ. ಅದೇ ರೀತಿಯಾಗಿ ಯಾವ ಒಂದು ಪದಗಳಿಗೆ ಯಾವ ಒತ್ತಕ್ಷರ ಕೊಟ್ಟರೆ ಒಳ್ಳೆಯ ಪದ ಆಗುತ್ತೆ ಅನ್ನೋದನ್ನ ನಾವು ಯೋಚಿಸಿ ಬರಿಬೇಕಾಗುತ್ತೆ. ಹಾಗೆ ಇಲ್ಲಿ ನಾಗೆ ನ ಒತ್ತಕ್ಷರ ನು. ಈ ಒಂದು ನು ಅನ್ನುವಂತಹ ಅಕ್ಷರಕ್ಕೆ ಅಕ್ಷರಗಳನ್ನು ಸೇರಿಸಿದಾಗ ಪದ ಮಾಡುವಂತಹದ್ದು. ಹಲವಾರು ಅಕ್ಷರಗಳು ಸೇರಿಸಿದಾಗ ಮಾಗೆ ನು ಸೇರಿಸಿದಾಗ ಮಣ್ಣು, ಹಣ್ಣು, ಹೆಣ್ಣು, ಕಣ್ಣು, ಗಿಣ್ಣು, ಹುಣ್ಣು. ಇನ್ನು ಹಲವಾರು ಪದಗಳನ್ನು ನಾವು ರಚನೆ ಮಾಡಬಹುದು. ಒತ್ತಕ್ಷರಗಳನ್ನು ನಾವು ಹೇಳುತ್ತಾ ಗಮನಿಸುತ್ತಾ ಬರೆಯಬೇಕು. ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪದಗಳಿಂದ ವಾಕ್ಯವನ್ನು ರಚನೆ ಮಾಡಬೇಕು. ಹಸು ಹಾಲು ಕೊಡುತ್ತದೆ. ಮಹಿಳೆ ಹಾಲನ್ನು ಹಿಂಡಿ ತೆಗೆಯುತ್ತಿದ್ದಾಳೆ. ಗುಡಿಸಲು ಆಕಳು ಇರುವಂತಹ ಕೊಟ್ಟಿಗೆ ಗುಡಿಸಲಾಗಿರುತ್ತೆ. ಬೆಟ್ಟ, ಮನೆಯ ಹಿಂದೆ ಬೆಟ್ಟ ಕಾಣುತ್ತಿದೆ. ಹಾಲು ಕ್ಯಾನ್ನಲ್ಲಿ ತುಂಬಿದೆ. ಹಾಗೆ ಮಾವಿನ ಮರದಲ್ಲಿ ಗಿಣಿ ಚಿತ್ರ ಇದೆ, ಹಾಗಾಗಿ ಗಿಳಿಯು ಕುಳಿತಿದೆ. ದೀಪವು ಜ್ಞಾನದ ಸಂಕೇತವಾಗಿದೆ. ಬೆಂಗಳೂರಿನಿಂದ ರೈಲು ಶಿವಮೊಗ್ಗಕ್ಕೆ ಹೊರಟಿದೆ. ಬಾತುಕೋಳಿ ಕೊಳದಲ್ಲಿ ಈಜುತ್ತಿದೆ. ಬಾತುಕೋಳಿಯು ಕೊಳದಲ್ಲಿ ಈಜುತ್ತಿದೆ. ದೇವಾಲಯದ ಗೋಪುರ ಎತ್ತರವಾಗಿದೆ. ಒತ್ತಕ್ಷರಗಳನ್ನು ಬರೆಯುವಂತಹದ್ದು. ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ಆಲೋಚಿಸಿ ಬರೆಯುವಂತಹದ್ದು. ನಾನು ಮನೆಯಲ್ಲಿ ಹಾವು ನೋಡಿದೆ. ಬೆಂಗಳೂರಿನಿಂದ ಬಸ್ಸಿನಲ್ಲಿ ಮಂಗಳೂರಿಗೆ ಬಂದೆನು. ಇದೇ ರೀತಿಯಾಗಿ ಪದಗಳನ್ನು ಬರಿಬೇಕು. ಇಲ್ಲಿ ಹುಚ್ಚು, ಹೆಚ್ಚಾಗಿ, ಮುಚ್ಚಿತು, ಮಚ್ಚೆ, ಹಚ್ಚೆ. ಇಲ್ಲಿ ಚ ಎನ್ನುವಂತಹ ಒತ್ತಕ್ಷರವನ್ನು ಬಳಸಿಕೊಂಡು ಯಾವ ರೀತಿಯಾದಂತಹ ಪದಗಳನ್ನು ರಚನೆ ಮಾಡಬಹುದು ಅಂತ. ಇಲ್ಲಿ ಯಾವ ಒತ್ತಕ್ಷರ ಇರುವಂತಹ ಪದಗಳು ಭವ್ಯ, ಹಾಸ್ಯ, ಅತ್ಯಂತ. ಇಲ್ಲಿ ಯಾವ ಒತ್ತಕ್ಷರವನ್ನು ನೋಡಬಹುದು. ಇಲ್ಲಿ ರ ಒತ್ತಕ್ಷರ ಪತ್ರ, ಶತ್ರು, ಪ್ರೀತಿ ಎನ್ನುವಂತಹ ಪದಗಳಲ್ಲಿ ರ ಒತ್ತಕ್ಷರವನ್ನು ನಾವು ನೋಡಬಹುದು.
ಒತ್ತಕ್ಷರ ಇರುವಂತಹ ಪದಗಳನ್ನು ಹೇಳುತ್ತಾ ಗಮನಿಸುತ್ತಾ ಬರೆಯಬೇಕು. ಈ ಒಂದು ಕಥೆಯಲ್ಲಿ ಸಜಾತಿಯ ಒತ್ತಕ್ಷರಗಳನ್ನು ಪತ್ತೆ ಹಚ್ಚಬೇಕು. ಈ ಹಕ್ಕಿಗೂಡು ಕಥೆಯಲ್ಲಿಯೂ ಕೂಡ ಸಜಾತಿಯ ಒತ್ತಕ್ಷರಗಳನ್ನು ಗುರುತಿಸಿ ಬರೆದಿರುವಂತಹದ್ದು. ಹಾಗೆ ಒತ್ತಕ್ಷರಗಳನ್ನು ಬಿಡಿಸಿ ಬರೆದಾಗ ಅಂದರೆ ಇಲ್ಲಿ ತಿದ್ದ ಆಡುತ್ತಿದ್ದ, ಇಲ್ಲಿ ತಾಗೆ ತಾವತ್ತಕ್ಷರ ದಾಗೆ ತಾವತ್ತಕ್ಷರ, ಇದನ್ನ ಬಿಡಿಸಿ ಬರೆದಾಗ ತ ಪ್ಲಸ್ ತ ಪ್ಲಸ್ ಇ ತಿ ಆಯ್ತು. ದ ಪ್ಲಸ್ ದ ಆಡುತ್ತಿದ್ದ ಅಂತ ಪದಗಳನ್ನು ಬಿಡಿಸುವಂತಹದ್ದು. ವಿಜಾತಿಯ ಒತ್ತಕ್ಷರಗಳಿವು. ಈ ಪದಗಳು ಚೆಲ್ಲಾಪಿಲ್ಲಿಯಾಗಿದೆ. ಅವುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ಪದ ಸಿಗುತ್ತದೆ. ಅಂದರೆ ಇಲ್ಲಿ ಪ್ರಕೃತಿ ಸೌಂದರ್ಯ ಎನ್ನುವಂತಹದ್ದನ್ನು ನಾವು ಇಲ್ಲಿ ನೋಡಬಹುದು. ಪ್ರಾರ್ಯ ಕ್ರೂಧ ತಿ ಸೌ ಅಂತ ಆಗಿದೆ. ಇದನ್ನು ನಾವು ಸರಿಯಾಗಿ ಜೋಡಿಸಿ ಬರೆದಾಗ ಪ್ರಕೃತಿ ಸೌಂದರ್ಯ. ಅದೇ ರೀತಿಯಾಗಿ ಇವುಗಳನ್ನು ಕೂಡ ನಾವು ನೋಡಬಹುದು ಪದಗಳನ್ನು. ಒತ್ತಕ್ಷರಗಳಿವು. ಅಂದರೆ ಇಲ್ಲಿ ಅಭ್ಯಾಸ, ಕೊಬ್ಬರಿ ಅಂದರೆ ಒತ್ತಕ್ಷರಗಳನ್ನು ಸೇರಿಸಿದಾಗ ಪದ ಆಗಬೇಕು. ಆ ರೀತಿಯಾಗಿ ಇಲ್ಲಿ ಆ ಎನ್ನುವಂತಹ ಸ್ವರಕ್ಕೆ ಒತ್ತಕ್ಷರಗಳ ಪದಗಳು ಸೇರಿದಾಗ ಅನ್ನ, ಅಮ್ಮ, ಅಯ್ಯ, ಅಜ್ಜ, ಅಚ್ಚು ಇನ್ನು ಹಲವಾರು ಪದಗಳನ್ನು ನಾವು ಮಾಡಬಹುದು. ಚಿತ್ರ ಮರ, ಪಕ್ಷಿ, ಪುಸ್ತಕ, ಮನೆ, ಪಕ್ಷಿಗಳು, ಪುಸ್ತಕಗಳು, ಮನೆಗಳು, ಹುಡುಗರು. ಅಂದರೆ ಇಲ್ಲಿ ಬಹುವಚನ ಮತ್ತು ಏಕವಚನ ಚಿತ್ರಗಳನ್ನು ನೋಡಿ ಪದಗಳನ್ನು ಬರೆಯುವಂತಹದ್ದು. ಇಲ್ಲಿ ಮರ ಮರಗಳು, ಹಣ್ಣು ಹಣ್ಣುಗಳು, ನಾಯಕ ನಾಯಕರು, ತಮ್ಮ ತಮ್ಮಂದಿರು ಎನ್ನುವಂತೆ ಈಗ ಬಹುವಚನ ಮತ್ತು ಏಕವಚನಗಳನ್ನು ನೋಡಬಹುದು. ಅದೇ ರೀತಿಯಾಗಿ ಇಲ್ಲಿ ಹೊಂದಿಸಿ ಬರೆಯಿರುವಂತಹದ್ದು ಕಡ್ಡಿ ಕಡ್ಡಿಗಳು, ವಿಜ್ಞಾನಿ ವಿಜ್ಞಾನಿಗಳು, ಸೀರೆ ಸೀರೆಗಳು, ಮಗು ಮಕ್ಕಳು ಅಂತಂದು ಹೇಳಿ ಆಗುತ್ತದೆ. ಮಗು ಮಗುಗಳು ಆಗಲ್ಲ, ಮಗು ಮಕ್ಕಳು ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಅಕ್ಕ ಅಕ್ಕಗಳು ಅಂತ ಕರೆಯಬಹುದಿತ್ತು. ಆದರೆ ಆ ರೀತಿಯಾಗಿ ಬರೋದಿಲ್ಲ ಕೆಲವೊಂದು ಪದಗಳು. ಅಕ್ಕ ಅಕ್ಕಂದಿರು, ಸೊಸೆ ಸೊಸೆಯಂದಿರು, ಅತ್ತೆ ಅತ್ತೆಯಂದಿರು, ಅಜ್ಜಂದಿರು, ಅಣ್ಣಂದಿರು ಅಂತ ನಾವು ಬಹುವಚನ ರೂಪದಲ್ಲಿ ಬರಿಬೇಕಾಗುತ್ತೆ. ಅದೇ ಏಕವಚನ ರೂಪದಲ್ಲಿ ಗುಡಿಗಳು ಎನ್ನುವಂತಹದ್ದು ಏಕವಚನ ಗುಡಿ, ಕಾಡುಗಳು ಕಾಡು. ಇಲ್ಲಿ ತಪ್ಪಾಗಿರುವಂತಹ ಪದವನ್ನು ಸರಿಯಾಗಿ ಬರಿಬೇಕಾಗುತ್ತೆ. ಇಲ್ಲಿ ಮನೆಗೆಲ ಹಂಗಾಗಿ ಮನೆಗೆಲಸ. ಮತ್ತೆ ಅದೇ ರೀತಿಯಾಗಿ ನನ್ನಯ ಮಾದಿಗೆ ಬೆಲೆ ಇಲ್ಲ ಅಂದರೆ ತಪ್ಪಿದೆ, ಹಾಗಾಗಿ ಇದನ್ನ ಮಾದಿಗೆ. ಹಾಗೆ ಹರಟೆಯ ಮಾತು ನಡೆಯೋಲ್ಲ ಅಂತಂದರೆ ಹರಟೆಯ ಮಾತು ನಡೆಯಲ್ಲ ಅನ್ನೋದಕ್ಕಿಂತ ಹರಟೆಯ ಮಾತು ಕೇಳಲ್ಲ. ತುಟಿಗಳ ಹೋಳಿಗೆ ಬಿಚ್ಚಲ್ಲ ಅಂತಂದರೆ ತುಟಿಗಳ ಹೋಳಿಗೆ ಅಂತ ಅಂದರೆ ತಪ್ಪು, ತುಟಿಗಳ ಹೊಲಿಗೆ ಬಿಚ್ಚಲ್ಲ. ಅದೇ ರೀತಿಯಾಗಿ ಹಕ್ಕಿ ಅನ್ನ ತಪ್ಪು, ಹಕ್ಕಿ ಅನ್ನ. ಈ ಹಕ್ಕಿ ಅಂದರೆ ಪಕ್ಷಿ ಆಗುತ್ತೆ. ಹಾಗಾಗಿ ಅಕ್ಕಿಯಿಂದ ಅನ್ನವನ್ನ ಮಾಡಿದರು. ಚಿತ್ರಗಳು
ಹುಡುಗ ಹುಡುಗಿ, ರಾಜ ರಾಣಿ, ಅಜ್ಜ ಅಜ್ಜಿ, ಶಿಕ್ಷಕ ಶಿಕ್ಷಕಿ, ಪುರುಷ ಮಹಿಳೆ. ಅಂದರೆ ಇಲ್ಲಿ ಪುಲ್ಲಿಂಗವನ್ನ ಸ್ತ್ರೀಲಿಂಗ ರೂಪದಲ್ಲಿ ಇರುವಂತಹವುಗಳನ್ನ ಚಿತ್ರಗಳನ್ನು ನೋಡಿ ಅಕ್ಷರ ಬರೆಯಬೇಕು. ಹಾಗೆ ಇಲ್ಲಿ ಕವಿ ಕವಯಿತ್ರಿ, ಮಗು, ಗಾಯಕ ಗಾಯಕಿ, ಹಕ್ಕಿ ಎನ್ನುವಂತೆ ನಾವು ಬರಿಬೇಕಾಗುತ್ತೆ. ಅಂದರೆ ಇಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ರೀತಿಯಾಗಿ ವಿಂಗಡಣೆ ಮಾಡಿ ಬರೆಯಬೇಕಾಗುತ್ತೆ. ತಾಯಿ ತಾಯಿಯಂದಿರು, ತಮ್ಮ ತಮ್ಮಂದಿರು, ಮಾವ ಮಾವಂದಿರು, ಅಜ್ಜಿ ಅಜ್ಜಿಯಂದಿರು, ಅಕ್ಕಂದಿರು ಅಂತ ನಾವು ಬಹುವಚನ ರೂಪದಲ್ಲಿ ಬರಿಬೇಕು. ಇವುಗಳು ಕೂಡ ಬಹುವಚನ. ಸರ ಸರಗಳು, ಬಟ್ಟೆ ಬಟ್ಟೆಗಳು. ಏಕವಚನ ರೂಪದಲ್ಲಿ ಅಂತಂದರೆ ಪುಸ್ತಕಗಳು ಪುಸ್ತಕ, ದನಗಳು ದನ ಅಂತ ಬರೆಯುವಂತಹದ್ದು. ಅನ್ಯಲಿಂಗ ರೂಪದಲ್ಲಿ ಬರಿಬೇಕು ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ, ತಂಗಿ ತಮ್ಮ, ನಾಯಕಿ ನಾಯಕ, ಸಹೋದರ ಸಹೋದರಿ, ಶಿಕ್ಷಕ ಶಿಕ್ಷಕಿ, ಪಾಲಕ ಪಾಲಕಿ, ಲೇಖಕ ಲೇಖಕಿ, ಕುಮಾರ ಕುಮಾರಿ, ಚಾಲಕ ಚಾಲಕಿ, ಯುವತಿ ಯುವಕ, ಶರಣೆ ಶರಣಿ, ತುಂಟ ತುಂಟಿ ಅಂತ ಅನ್ಯಲಿಂಗ ರೂಪದಲ್ಲಿ ಬರಿಬೇಕಾಗುತ್ತೆ. ಇಲ್ಲಿ ವ್ಯಕ್ತಿಗಳ ಹೆಸರು, ವಸ್ತುಗಳ ಹೆಸರು, ಸ್ಥಳಗಳ ಹೆಸರು ಅಥವಾ ಪ್ರಾಣಿ ಪಕ್ಷಿಗಳ ಹೆಸರನ್ನ ವಿಭಾಗ ಮಾಡಿ ಬರಿಬೇಕಾಗುತ್ತೆ. ಇಲ್ಲಿ ನೇತ್ರದಾನ ಮಹಾದಾನ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇದನ್ನ ನಾವು ಒಂದು ಅಂಧರ ಬಾಳಿಗೆ ಬೆಳಕನ್ನ ಕೊಡುವಂತಹದ್ದು. ಅಂದರೆ ನೇತ್ರದಾನ ಮಾಡೋದ್ರಿಂದ ಇನ್ನೊಬ್ಬರಿಗೆ ನಾವು ಮರಣದ ನಂತರ ಕೂಡ ಇನ್ನೊಬ್ಬರಿಗೆ ಬೆಳಕಾಗಬಹುದು. ಹಾಗೆ ಪಲ್ಸ್ ಪೋಲಿಯೋ ಲಸಿಕೆ, ಇದು 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ನಿಗದಿಪಡಿಸಿದಂತಹ ದಿನಗಳಲ್ಲಿ ಪೋಲಿಯೋ ಲಸಿಕೆಯನ್ನು ಕೊಡಲೇಬೇಕು. ಇಲ್ಲ ಅಂತಂದರೆ ಆ ಮಗು ಅಂಗವಿಕಲತೆಯನ್ನು ಅನುಭವಿಸಬೇಕಾಗುತ್ತೆ. ಹುಡುಗಿ ಶಾಲೆಗೆ ಹೋಗುತ್ತಿದ್ದಾಳೆ. ಈ ಚಿತ್ರದಲ್ಲಿ ಇರುವಂತಹದ್ದು ಹುಡುಗ, ಹಾಗಾಗಿ ಇಲ್ಲಿ ಹುಡುಗಿ ಎನ್ನುವಂತಹದ್ದು ತಪ್ಪು. ಹಾಗಾಗಿ ಹುಡುಗ ಶಾಲೆಗೆ ಹೋಗುತ್ತಿದ್ದಾನೆ ಅಂತ ಬರಿಬೇಕಾಗುತ್ತೆ. ವಿದ್ಯಾರ್ಥಿಗಳು ಸೇರುವಂತಹ ನಿಗದಿತ ಸ್ಥಳ ಶಾಲೆ. ಪುಸ್ತಕಗಳನ್ನು ಸಂಗ್ರಹಿಸಿ ಓದಲು ಇಟ್ಟಿರುವಂತಹ ಸ್ಥಳ ಗ್ರಂಥಾಲಯ. ವನ್ಯಜೀವಿಗಳನ್ನು ಸಂರಕ್ಷಿಸಿ ಇಟ್ಟಿರುವಂತಹ ಪ್ರದೇಶ ಮೃಗಾಲಯ. ಹಣ್ಣು ತರಕಾರಿಗಳ ಮಾರಾಟ ಮಾಡುವಂತಹ ಸ್ಥಳ ಮಾರುಕಟ್ಟೆ. ಯಂತ್ರಗಳನ್ನು ತಯಾರು ಮಾಡುವ ನಿಗದಿತ ಸ್ಥಳ ಕಾರ್ಖಾನೆ. ಈ ರೀತಿಯಾಗಿ ನಾವು ಯೋಚನೆ ಮಾಡಿ ಉತ್ತರವನ್ನು ಬರಿಬೇಕಾಗುತ್ತೆ. ಗಾದೆ ಮಾತುಗಳನ್ನು ಹೊಂದಿಸಿ ಬರಿಬೇಕಾಗುತ್ತೆ. ಅಂಬಲಿ ಕುಡಿದರು ಇಬ್ಬಾಗಿ ಕುಡಿ ಅಂತಂದ್ರೆ ಇದ್ದುದನ್ನೇ ತೃಪ್ತಿಯಿಂದ ಅನುಭವಿಸು. ಇದರ ಅರ್ಥ, ಗಾದೆಯ ಮಾತಿನ ಅರ್ಥ. ಹಿರುಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತೆ ಅಂದರೆ ತಿಳಿದು ಅಡ್ಡದಾರಿ ಹಿಡಿಯುವುದು. ಎಲ್ಲರ ಮನೆ ದೋಸೆಯು ತೂತು ಅಂದರೆ ಕೊರತೆಗಳು ಎಲ್ಲರಿಗೂ ಕೂಡ ಸಾಮಾನ್ಯ. ಉಪ್ಪಿಟ್ಟವರನ್ನು ಮುಪ್ಪಿನಲ್ಲೂ ನೆನೆ ಅಂತಂದರೆ ಉಪಕಾರವನ್ನ ಸದಾ ಸ್ಮರಿಸು ಅಂತ ಅರ್ಥವನ್ನ ಕೊಡುತ್ತೆ. ಹಾಗೆ ಪದಗಳ ಅರ್ಥ. ಅರಣ್ಯ ಅನ್ನುವಂತಹ ಒಂದು ಪದಕ್ಕೆ ಹಲವಾರು ಅರ್ಥಗಳಿವೆ. ಅಂದರೆ ಕಾಡು, ಕಾನನ ಅಂತಲೂ ಕೂಡ ಕರೀತಾರೆ. ಹೆಂಡತಿ, ಪತ್ನಿ, ಅರ್ಧಾಂಗಿ. ನವಿಲು, ಮಯೂರ. ಸಂತೋಷ, ಸಂತಸ, ಖುಷಿ. ಸಾಗರ, ಸಮುದ್ರ, ಮಂಥನ ಅಂತಲೂ ಕೂಡ ಕರೀತಾರೆ. ಈ ಕೆಳಗಿನ ಪದ ಸಂಪತ್ತನ್ನು ಗಮನಿಸಿ ಅರ್ಥವನ್ನು ಗ್ರಹಿಸಿ ಅಂತ ಹೇಳಿದ್ದಾರೆ. ಇವು ಪರೀಕ್ಷೆಯಲ್ಲಿ ಬಹಳಷ್ಟು ಉಪಯುಕ್ತತೆಯನ್ನು ಗಳಿಸುತ್ತೆ. ಏಕೆಂತಂದರೆ ಪರೀಕ್ಷೆಯಲ್ಲಿ ಇವೇ ಪ್ರಶ್ನೆ ಬರ್ತವೆ. ಉದಾಹರಣೆಗೆ ಖಗ, ಇದರ ಅರ್ಥವನ್ನು ತಿಳಿಸಿ ಅಂತ ಕೇಳಬಹುದು. ಇದಕ್ಕೆ ನಾನಾ ಅರ್ಥ ಅಥವಾ ಇದಕ್ಕೆ ಸಮಾನಾರ್ಥಕ ಪದವನ್ನು ತಿಳಿಸಿ ಅಂತ ಪರೀಕ್ಷೆಯಲ್ಲಿ ಕೇಳಬಹುದು. ಪಕ್ಷಿ, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಈ ಒಂದು ಅಭ್ಯಾಸದಲ್ಲಿ ಬರುವಂತಹ ಪದಗಳ ಅರ್ಥಗಳನ್ನೇ ಸಹ ಕೇಳಿದ್ದಾರೆ. ಹಾಗಾಗಿ ಸ್ಪರ್ಧಾರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗುತ್ತದೆ.